Hi, so welcome back to my first vlog. ಫಸ್ಟ್ ಲಾಗ್ ಗೈಸ್, ಫಸ್ಟ್ ಲಾಗ್ ಅಂದ್ಬಿಟ್ಟು ಸೈಕ್ ಆಗ್ತಾ ಇದ್ದೀರಾ. ಎಸ್ 100 days ಚಾಲೆಂಜ್ ತೊಗೊತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಲಾಗ್, ಅದಕ್ಕೆ ನಾನು ಫಸ್ಟ್ ಲಾಗು ಅಂತ ಹೇಳಿದ್ದೀನಿ. ಸೈಕ್ ಆಗಬೇಡಿ, ಸೈಕ್ ಆಯಿತಾ? ಬನ್ನಿ, ಇವಾಗ ಮಧ್ಯಾಹ್ನ ಎದ್ದಿದ್ದೀನಿ. ಮಧ್ಯಾಹ್ನ ಎದ್ಬಿಟ್ಟು ವಿ ಆರ್ ಗೋಯಿಂಗ್ ನಿಯರ್ ಫಾರ್ಮ್ ಹತ್ರ ಹೋಗ್ಬಿಟ್ಟು ಏನೇನಾಗುತ್ತೋ ನೋಡೋಣ ಬನ್ನಿ. ಗೈಸ್ ಇವಳು ನೋಡಿ ಗೈಸ್, ಎಷ್ಟು ತಂಪಾಗಿ ಮಲ್ಗೋಳೆ. ಇವಳ ಥರ ನನಗೂ ಜೀವನ ಇದ್ದಿರ ಚೆನ್ನಾಗಿರ್ತಿತ್ತು ಅಲ್ವಾ? ನಾಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಖುಷಿ ಖುಷಿ ಖುಷಿ. ಎದ್ದಳಮ್ಮ, ಎದ್ಬಾ. ಎದ್ದೋಳು ಅಂದರೆ ಕಣ್ಮುಚ್ಕೊ. ನಾಟಕ ಮಾಡ್ತೀವಿ, ನಾಟಕ. ಗೈಸ್ ಅಡ್ಡದಲ್ಲಿ ನಮಗೆ ಚಂದ್ರಬ್ರ ಅವ್ರು ಸಿಕ್ಕವ್ರೆ. ಚಂದ್ರಬ್ರ ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪೊಮೊಗ್ರಾನೇಟ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ. ಬಾಸು ಯಾವುದು ಚೆನ್ನಾಗಿದೆ ಟಿ ಶರ್ಟು. ಗಾಯ್ಸ್ ಇಲ್ಲಿ ಚಂದೂಬ್ರಿ ಅವ್ರ ಅಂಗಡಿ ಹತ್ರ ಇದ್ರೆ ಅವನು ತರಳೆ ಸಿಗ್ತ. ತರಳೆ ವಂಶಿ ಕಾಲೇಜ್ಗೆ ಹೋಗ್ತೀರಾ ಓಡಾಡ್ಕೊಂಡಿದ್ದಾರೆ ನೋಡಿ. ಇವಾಗ ತಾನೇ ಬಂದಿರೋದು, ಬೆಳಗ್ಗೆಯಿಂದ ಇಲ್ಲೇ ಅವನೇ. ಇವಾಗ ಮನೆಗೆ ಹೋಗ್ತೀನಿ ಅಂತ. ಕಾಲೇಜ್ ಟೈಮಿಂಗ್ ಕರೆಕ್ಟಾಗಿ ಸೆಟ್ ಆಗಬೇಕಲ್ಲ. ಗೈಸ್ ಇಲ್ಲಿ ಫಾರ್ಮ್ ಹತ್ರ ಬಂದರೆ ಶಿವಣ್ಣ ಫುಲ್ ರೋದನೆ ಕೊಡ್ತಾವನೆ. ಯಾರೋ ತೀರ್ಕೊಂಡಿದ್ದಾರೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಆಗ್ಬಿಟ್ಟಿದ್ದಾನೆ ಶಿವಣ್ಣ. ಗಾಡಿ ಆಡೋನಿದೆ, ಡಿ ವಿ ಎತ್ಕೋಸ್ತಾವಣೆ. ಏಮ್ ನಪ್ಪಿಸ್ತಾವಣಿಗೆ. ಆಯ್ತು ಗೈಸ್, ಶಿವಣ್ಣ ಇವತ್ತು ಲಾಸ್ಟು. ಶಿವಣ್ಣ ಇನ್ನಿಲ್ಲ. ಇಲ್ಲಿ ಕೋಳಿ ಒಂದು ಮರಿ ಮಾಡೋಕೆ ಹಾಕಿದ್ದೀವಿ ನೋಡಿ. ಏಯ್ ಏಯ್ ಅಯ್ಯೋ, ಕೋಳಿ ಒಂದು ಮರಿ ಮಾಡೋಕೆ ಹಾಕಿದ್ದೀವಿ. ಇಲ್ಲಿ ಪರಿವಾಳ ಕುತ್ಕೊಂಡೈತೆ ಒಂದು ಮರಿ ಮಾಡೋಕ್ಕೆ. ಅಲ್ಲಿ ಗೈಸ್ ಇನ್ನೊಂದೇನು ಗೊತ್ತಾ, ಇವತ್ತಿಂದ ನಾನು ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಜಿಮ್ಗೆ ಹೋಗೋಕ್ಕೆ ಈಗಲೇ ಫುಲ್ ಟೈಮ್ ಆಗ್ಬಿಟ್ಟಿದೆ. ಇಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ, ಹೋಗೋಣ ಅಂದ್ಬಿಟ್ಟು ವೇಣುಗೆ ಹೇಳಿದ್ದೀನಿ. ನಮ್ಮ ವೇಣು ಹೋಗ್ತಾ ಇದ್ದಾನೆ ಆಲ್ರೆಡಿ, ಫುಲ್ ಬಾಡಿ ಮಾಡಿಬಿಟ್ಟಿದ್ದಾನೆ. ವೇಣುಗೆ ಕಾಲ್ ಮಾಡಿದೆ. ಏನು ಮಾಡೋದು ಅಂದರೆ, ಪರವಾಗಿಲ್ಲ ಮುಗಿಸ್ಕೊಂಬನ್ನಿ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಹೋಗಿ ಬರೋಣ ಅಂತ. ಸೊ ಆದಷ್ಟು ಬೇಗ ಹೋಗ್ತೀವಿ. ರಾಜಣ್ಣ ಬರ್ತೀನಿ ಅಂದ್ಬಿಟ್ಟು ಫೋನ್ ಎತ್ತಾ ಇಲ್ಲ ರಾಜಣ್ಣ. ಏನಣ್ಣ ಬಂದಿರೋದು ನಿನಗೆ? ಗೈಸ್ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ಸೊ ಇವತ್ತು ಜಿಮ್ಗೆ ಹೋಗೋಕ್ಕಾಗಿಲ್ಲ. ನಾನು ಹುಡುಕ್ತೀನಿ ಇವತ್ತೇ, ಕಾಂಟೆಂಟ್ ಬಿಡೋಲ್ಲ. ಏನಾರ ಕಾಂಟೆಂಟ್ ಹುಡುಕ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು 7-8 ಮಿನಿಟ್ಸ್ ಆದರೂ ಕಾಂಟೆಂಟ್ ಕೊಡ್ತೀನಿ. ಇವತ್ತು ಬರೋದೇ ತುಂಬ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಏನಾನ ಕಾಂಟೆಂಟ್ ಹುಡ್ಕೋಕ್ಕೆ ಟ್ರೈ ಮಾಡೋಣ. ಅವರು ಇವ್ರಿಗೆ ಫೋನ್ ಹಾಕ್ಬಿಟ್ಟು ಏನಾನ ಮಾಡೋಣ ಬನ್ನಿ. ವಾಯ್ಸ್ ಏನಾಯಿತು ಗೊತ್ತಾ, ಸಾಂಗ್ಸ್ ಹಾಕೊಂಡು ಮಲಗಿಬಿಟ್ಟಿದೆ ಫುಲ್ಲು ಪೀಸಾಗಿ. ನಾನು ಬಿಟ್ಟು ಫೋನ್ ಮಾಡಿದೆ. 3 ದಿನದಿಂದ ಬೇರೆ ನಿದ್ದೆ ಇರಲಿಲ್ಲ. ಸೊ ಸಾಂಗ್ಸ್ ಹಾಕೊಂಡು ಮಲಗಿಬಿಟ್ಟಿದೆ. ಬಿಟ್ಟು ಫೋನ್ ಹಾಕ್ಬಿಟ್ಟು ಬೈಲಿಗೆ ಏರ್ಪೋರ್ಟ್ಗೆ ಹೋಗಿ ಬರೋಣ ಬಾ ಅಂತ. ಮಾಮಂದ್ರ ಇಷ್ಟೊತ್ತಲ್ಲಿ ಖಂಡಿತ ಅಲ್ಲಲ್ಲೇ ಆಂಬುಲೆನ್ಸು. ಅದಕ್ಕೆ ನನಗೂ ಏನು ಕಾಂಟೆಂಟ್ ಇರಲಿಲ್ವಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅವನ ಫ್ರೆಂಡ್ ಯಾರೋ ಫಾರಿನ್ಗೆ ಹೋಗ್ತಾ ಇದ್ದಾನಂತೆ, UK ಲಂಡನ್. ಸೆಂಡ್ ಆಫ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಬಾಯ್ಸ್ ಲೈಫಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಏನು ಗೊತ್ತಾ, ಪೆಟ್ರೋಲ್ ಹಾಕ್ಸೋದು. ಗೈಸ್ ಇಲ್ಲಿ ಎಂಪೈರ್ ಹತ್ರ ನಾನು ತಿನ್ನೋಣ ಅಂತ ಹಾಕೊಂಡ್ರೆ ಏನೂ ಇಲ್ಲ, ಎಲ್ಲ ಖಾಲಿ. ಜ್ಯೂಸ್ ಕುಡಿತಾ ಇದೀವಿ ಅದಕ್ಕೆ. ಅಲ್ಲಿಗೆ ಬಂದಿದ್ದು ಪಂಚಾಮೃತ.
ಅವ್ನು ಏನೈತೆ ಅಂತ ಕೇಳಿದ್ರೆ ಎಲ್ಲ ಇದೆ ಅಂತ ಇದ್ದಾರೆ, ಏನಾನ ಅದು ಐಟಮ್ ಹೇಳಿದ್ರೆ ಏನೂ ಇಲ್ಲ ಅಂತ. ಎಲ್ಲ ತೊಳೆಯೋ ಟೈಮಿಗೆ ಬಂದರೆ ನಿಮಗೆ ಏನು ಸಿಗ್ತದೆ? ಗೈಸ್ ಫೈನಲಿ ಪಾರ್ಸಲ್ ಮುಗಿಸ್ಕೊಂಡು ಇದ್ದೀವಿ ಏರ್ಪೋರ್ಟ್. ಎರಡು ಜ್ಯೂಸ್ಗೆ 3 ಸ್ಟ್ರಾ ಬಂದ್ರಿ. ಅಲ್ಲೇ ಹೋಗ್ತಾ ಕುಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ ಏರ್ಪೋರ್ಟ್ ಕಡೆಗೆ. ಗೈಸ್ ಇವ್ರು ನೋಡಿ ಯಾರನ್ನೋ ಬಿಡಕ್ಕೆ ಬಂದಿದ್ದಾರೆ, ಒಂದು ಇಬ್ಬರ ಮೂವರ ಬಂದಿದ್ದಾರೆ. ಇನ್ನು ಬೇರೆಯವರೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ನೋಡಿ, ವಾಟ್ಸಪ್ಪಲ್ಲಿ ಗ್ರೂಪ್ ಕಾಲ್ ಮಾಡಿಬಿಟ್ಟು ಅವ್ನು ಸೆಂಡ್ ಆಫ್ ಮಾಡಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ನೋಡಿ 3:30 ಆಗಿದೆ. 3:30 ಆಯ್ತು ಎಲ್ಲ ಮುಗಿಯೋಷ್ಟರಲ್ಲಿ. ನಾವು ಮನೆಗೆ ಹೋಗೋಷ್ಟರಲ್ಲಿ 4:40 ಸರಿ ಹೋಯ್ತು. ಇವತ್ತು ನಿದ್ದೆ ಇಲ್ಲ. ನೈಸ್. ಇವಾಗಲೂ ಓಡಾಡೋ ಟೈಮಲ್ಲಿ ನಾವು ಓಡಾಡೋದು, ಬೆಳಗ್ಗೆ ಎಲ್ಲ ಮಲಗೋದು. ಗುರ್ಕಾ ಡ್ಯೂಟಿ. ಓಕೆ ಗೈಸ್ ಎಲ್ಲ ಪುಟ್ಟನ ಬಿಟ್ಟಿದ್ದಾಯಿತು. ಈಗ ನಾನು ಹೋಗ್ತಾ ಇದ್ದೀನಿ. 4:15 ಆಗಿದೆ ಟೈಮು. ಬೆಳಗ್ಗೆನೇ ಜಿಮ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ 4:15 ಈಗಲೇ ಆಗ್ಬಿಟ್ಟಿದೆ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು. ಸೊ ಈ ಲಾಗ್, ಇವತ್ತಿನ ಲಾಗಲ್ಲಿ ಏನು ಕಾಂಟೆಂಟ್ ಇರಲಿಲ್ಲ. ನಾನು ಸಡನ್ನಾಗಿ ನಾನು ಥಿಂಕ್ ಮಾಡಿಬಿಟ್ಟು ಪ್ಲ್ಯಾನ್ ಏನು ಮಾಡೇ ಇರಲಿಲ್ಲ. ಏನೋ ತಲೆಗೆ ಹೊಡಿತು, ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೊ ಏನು ಕಾಂಟೆಂಟ್ ಇಲ್ಲ. ನಾಳೆಯಿಂದ ಕಾಂಟೆಂಟ್ ಪಕ್ಕ ಇರುತ್ತೆ. ಏನೋ ಒಂದು ಕಾಂಟೆಂಟ್ ಹುಡುಕ್ತಾ ಇರ್ತೀನಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ಲಾಗು. ನಾಳೆ ಸಿಗೋಣ. ಬಾಯ್ ಗುಡ್ ನೈಟ್, ಟೇಕ್ ಕೇರ್.